ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಇದೇ ತಿಂಗಳು 21ನೇ ತಾರೀಕು ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣದ ಜೊತೆಗೆ ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷವನ್ನು ಕೂಡ ಆಚರಣೆ ಮಾಡುವಂಥದ್ದು ಈ ಒಂದು ತಿಂಗಳು ಬಂದಿದೆ. ಅಷ್ಟೇ ಅಲ್ಲ, ಇದೇ ತಿಂಗಳಲ್ಲಿ ಎರಡೆರಡು ಗ್ರಹಣಗಳನ್ನು ನೋಡುವಂಥದ್ದು ನಮ್ಮದಾಗಿದೆ. ಸೊ ಏನಿದು ಈ ರೀತಿ ಗ್ರಹಣ ಆಗ್ತಿರೋದು ಒಳಿತಾ ಕೆಡುಕ? ಸೊ ಗ್ರಹಣದ ದಿನ ಮಾಲೆಯ ಅಮಾವಾಸ್ಯೆ ಮಾಡಬಹುದಾ ಮಾಡಬಾರ್ದಾ ಎಲ್ಲ ವಿಷಯವನ್ನು ಸಂಪೂರ್ಣವಾಗಿ ನಮಗೆ ಮಾಹಿತಿ ತಿಳಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ನ್ಯೂಮರಾಲಜಿಸ್ಟ್ ಆದಂತಹ ಆರ್ಯವರ್ಧನ್ ಗುರುಗಳು. ಸೊ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಗುರುಗಳೇ, ಸೊ ಸೂರ್ಯಗ್ರಹಣ ಅಂದಾಕ್ಷಣ ಸೂರ್ಯಗ್ರಹಣದ ದಿನ ಯಾವುದೇ ಆಚರಣೆ ಮಾಡಲ್ಲ. ಸೊ ಈ ಪಿತೃಪಕ್ಷ ಮಾಡಬೇಕಾ? ಮಹಾಲಯ ಅಮಾವಾಸ್ಯೆ ಅದೇ ದಿನ ಬಿದ್ದಿರೋದ್ರಿಂದ, ಅಮಾವಾಸ್ಯೆ ಇರೋದ್ರಿಂದ ಎಲ್ಲರೂ ಅಮಾವಾಸ್ಯೆ ದಿನಾನೇ ಮಾಡೋದು ಸಾಮಾನ್ಯ. ಸೊ ಮಾಡಬಹುದಾ ಮಾಡಬಾರ್ದಾ? ಇಲ್ಲ, ಮಾಡಲೇಬೇಕು. ಯಾಕಂದರೆ ಹಿರಿಯವರು ಅವತ್ತಿನ ದಿನಕ್ಕೆ ಈ 15 ದಿವಸ ಏನು ಪಿತೃಪಕ್ಷ ಇದ್ದಾರೋ ಅವರು ಬಂದು ಭೂಲೋಕದಲ್ಲಿ ಎಲ್ಲರ ಮನೆಯಲ್ಲೂ ವಾಸ ಮಾಡ್ತಾರೆ. ಖಂಡಿತಲ್ಲೂ ಕೂಡ ಮಾಡಿಬಿಡ್ದಲ್ಲೇ ಇರಬೇಡಿ. ಗ್ರಹಣದ ಟೈಮಲ್ಲಿ ನೀವು ಎಷ್ಟು ದಿವಸ ಗ್ರಹಣ ಟೈಮಲ್ಲಿ ಊಟ ಮಾಡಬಾರ್ದು ಅಂತಿದ್ರಿ. ಇವತ್ತು ಗ್ರಹಣ ಬರ್ತಾಯಿದೆ, ದೇವರು ನೀವು ನೆಂಬೋದಕ್ಕೆಲ್ಲ ಅಟ್ಯಾಕ್ ಮಾಡ್ತಾನೆ. ಗ್ರಹಣ ಅನ್ನೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೀವು ದಯವಿಟ್ಟು ಹಿರಿಯವ್ರಿಗೆ ಏನು ಎಡೆ ಹಾಕ್ಬೇಕು ಅದನ್ನ ದಯವಿಟ್ಟು ಮಾಡಲೇಬೇಕು ಮೇಡಮ್ ಅವರೇ, ಮಾಡಲೇಬೇಕು ಅಂತ ಅಂತೀರಾ. ಸೊ ಈ ಹಬ್ಬನೂ ಬಂದು ಹೋಗಿರೋದ್ರಿಂದ, ಗಣಪತಿ ಹಬ್ಬ ಆಗಿರೋದ್ರಿಂದ ಎಷ್ಟೊಂದು ಕಡೆ ಇನ್ನೂ ಗಣಪತಿ ಇಡೋದು, ಇನ್ನೂ ಗಣಪತಿ ವಿಸರ್ಜನೆ ಮಾಡೋ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಈ ಒಂದು ಗಳಿಗೆ, ಈ ಒಂದು ಟೈಮ್ನಲ್ಲಿ ಗಣಪತಿ ಇಡಬಹುದಾ, ಗಣಪತಿ ವಿಸರ್ಜನೆ ಮಾಡಬಹುದಾ, ಹೇಗೆ ಗುರುಗಳೇ? ಇಲ್ಲ, ಇದು ತುಂಬ ದೊಡ್ಡ ತಪ್ಪು ಮಾಡಿದ್ದು. ಗಣಪತಿ ಪಿತೃಪಕ್ಷದಲ್ಲಿ ಗಣಪತಿ ಇಡೋರ್ಗೂ ಮತ್ತು ಬಿಡೋರ್ಗೂ ಅವ್ರ ಮನೇಲಿ ಮುಂದೆ ಸೆರ್ರಕ್ಕಾದಿತ್ತು ಕೆಟ್ಟ ಫಲಗಳು. ಗಣಪತಿ ಹಬ್ಬ ಬಂದಾಗಲೇ ಅವತ್ತೆಲ್ಲ ಏರಿಯಾದಲ್ಲಿ ಇಟ್ಟು ದಯವಿಟ್ಟು ಅವತ್ತೇ ಮಾಡಿ ಅದನ್ನು ಎಷ್ಟು ಪಿತೃಪಕ್ಷ ಬರೋದಕ್ಕೆ ದಯವಿಟ್ಟು ಬಿಡಬೇಕು. ನೀವು ಗಣಪತಿನೂ ಕೂಡ ಪಿತೃಪಕ್ಷದಲ್ಲಿ ಬಿಡೋಕೆ ಹೋಗೋದು ತುಂಬ ದೊಡ್ಡ ತಪ್ಪು. ಗಣಪತಿನೆಲ್ಲ ಪಿತೃಪಕ್ಷದಲ್ಲಿ ನೆನೆಸ್ಕೋಬಾರ್ದು. ಇದು ದಯವಿಟ್ಟು ಏರಿಯಾದಲ್ಲಿ ನೀವು ಕಲೆಕ್ಟ್ ಮಾಡಿಬಿಟ್ಟು ಇದು ಮಾಡೋದು ತುಂಬ ದೊಡ್ಡ ಅಪಾಯ. ದಯವಿಟ್ಟು ಅದರಲ್ಲೂ ಕೂಡ ಪಿತೃಪಕ್ಷವನ್ನು ಗಣಪತಿ ಹಬ್ಬದ ದಿವಸ ನೀವು ಯಾರೂ ಕೂಡ ಇಡಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ತೀನಿ. ಮತ್ತು ಬಿಡೋಕ್ಕೂ ಟ್ರೈ ಮಾಡಬೇಡಿ. ಇನ್ನು ಮುಂದೆ ಪಿತೃಪಕ್ಷ ನೀವು ಪೌರ್ಣಮಿ ಸ್ಟಾರ್ಟ್ ಆಗೋ ಹೊತ್ತಿಗೆ ನೀವು ಅಷ್ಟೊತ್ತಿಗೆ ನೀವು ಬಿಟ್ಬಿಡ್ಬೇಕು. ಈ ಮುಂದಿನ ವರ್ಷದಿಂದ ದಯವಿಟ್ಟು ಆ ಥರ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದಾನೇ ಅವಘಡಗಳು ಜಾಸ್ತಿ ಆಯ್ತಾ ನಿಮ್ಮ ಪ್ರಕಾರ? ಮಧುರಲ್ಲಾಗಿರುವಂಥ ಇನ್ಸಿಡೆಂಟ್ ಆಗಿರ್ಬೋದು, ಹಾಸನದಲ್ಲಾಗಿರುವಂಥದ್ದು. ಈ ವರ್ಷ ನಾನು ನ್ಯೂಮರಾಲಜಿಲಿ 2 ಮತ್ತು 9 ಸರಿಯಿಲ್ಲ ಅಂತ ಹೇಳಿದ್ದೆ. ಆಗ ಹಾಸನದಲ್ಲಿ ಆದಾಗಲೂ ಕೂಡ 11ನೇ ತಾರೀಕು ಆಗುತ್ತೆ. ಇದು ತುಂಬ ದೊಡ್ಡ ಘಟನೆಗಳಾಗ್ತಾ ಹೋಗುತ್ತೆ. ಮತ್ತು ಗಣೇಶನ ಹಬ್ಬ ಈ ಸರಿ ಬಂದಿಲ್ಲ, ತಲೆ ಬೋಳಿಸಿ ಎಲ್ಲರೂ ಕೂಡ ಅಂತ ನಾನು ಹೇಳಿದ್ದೆ. ಗಣೇಶನ ಹಬ್ಬನ ಸರಿ ಬಂದಿಲ್ಲ, ತಲೆ ಬೋಳಿಸಿ ಅಂತ. ಗಣಪತಿ ಇಡೋರೆಲ್ಲರೂ ಕೂಡ ತಲೆ ಬೋಳಿಸ್ಬೇಕು ಅಂತ ತಲೆನೇ ಕೊಟ್ಬಿಟ್ಟವ್ರು ಇವತ್ತು ಲಾರಿಗೆಲ್ಲ. ನೋಡಿ, ನಾನು ಗಣೇಶನ ಹಬ್ಬಕ್ಕೆ ತಲೆ ಮುಡಿ ಕೊಟ್ಟಿದ್ದೆ, ಗಣೇಶನಿಗೋಸ್ಕರ ನಾನು ಕೊಟ್ಟಿದ್ದೆ, ಅವತ್ತೇ ಕೊಟ್ಟೆ. ಗಣಪತಿ ಹಬ್ಬದ ನಾನು ಹೇಳ್ಬಿಟ್ಟೆ ಜನಗಳಿಗೆ ಹೇಳಿದ್ದೆ ಮೇಡಮ್ ಅವರು. ಸೊ ಕೂದಲು ಕೊಡಬೇಕು ಅಂತ ಹೇಳಿದ್ರಿ. ಹೌದು. ಇವಾಗ ಈ ಸಲ ಗಣಪತಿ ಹಬ್ಬ ದೊಡ್ಡ ಗಲಾಟೆ ಆಗಿರೋದು, ದೊಡ್ಡ ಅನಾಹುತ ಆಗಿದೆ. ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ದುಃಖವನ್ನಾಯಿತು. ಸರ್ಕಾರ ಕೂಡ ಕಷ್ಟ ಸಿಕ್ಕಾಕೈತೆ. ಅಷ್ಟು ಜನ ಮಾಡ್ತಿದ್ದಾಗ ನೋಡಿ, ಯಾರೋ ಒಬ್ಬ MLA ಬರ್ತಾನೆ, ಯಾರೋ ಒಬ್ಬ ಮಿನಿಸ್ಟರ್ ಬರ್ತಾನೆ, ಅಷ್ಟೊಂದು ಜನ ಪೊಲೀಸ್ ಕೊಡ್ತಾರೆ. ಇಷ್ಟು ಜನ ಸೇರಿದಾಗ ಒಂದು ಸರ್ಕಾರ ಪೊಲೀಸ್ ಕೊಡಲೇಬೇಕು, ಮೇಂಟೈನ್ ಮಾಡಬೇಕು. ತುಂಬ ಇನ್ನೂ ಪೊಲೀಸಿನ ಇಲಾಖೆನ ಜಾಸ್ತಿ ಸ್ಟ್ರಾಂಗ್ ಮಾಡೋಷ್ಟು ಒಳ್ಳೆಯದು. ಸೊ ಈ ಪಿತೃಪಕ್ಷ ಪ್ಲಸ್ ಸೂರ್ಯಗ್ರಹಣ ಒಂದೇ ದಿನ ಬಂದಿರೋದ್ರಿಂದ ಏನಾದರೂ ಗಂಡಾಂತರ ಕಾದಿದೆಯಾ? ತುಂಬ ರಾಶಿ ಗಂಡಾಂತರ ಕಾದಿದೆ, ತುಂಬ ನಕ್ಷತ್ರಗಳಿಗೆ ಕಾದಿದೆ. ಮೊದಲಿಗೆ ಈ ಪಿತೃಪಕ್ಷದಲ್ಲಿ ದಯವಿಟ್ಟು ಹೇಳ್ತೀನಿ ಕೇಳಿ, ನಿಮ್ಮ ಕುಟುಂಬದಲ್ಲಿ ಯಾರು ಕಾಗೆ ಬಂದು ನಿಮ್ಮನ್ನು ಮುಟ್ಟಿದರೆ, ಇಲ್ಲ ನಿಮ್ಮ ಮನೆ ಹತ್ರ ಮುಂಚೆಲ್ಲ ಬರ್ತಾಯಿದ್ರೆ, ನೀವು ಅವ್ರಿಗೆ ಹಿರಿಯರಿಗೆ ಅವಮರ್ಯಾದೆ ಮಾಡಿದಿರಾ, ಇಲ್ಲ ದುಃಖವನ್ನು ಕೊಟ್ಟರೆ ಅವ್ರನ್ನ ನೆನೆಸ್ಕೊತಿಲ್ಲ ಅಂತ ಹೇಳುತ್ತೆ. ಅಂಥವ್ರು ಈ ಸರಿ ಈ ಪಿತೃಪಕ್ಷ ಆದ ನಂತರ ಆ ಮನೆ ಖಾಲಿ ಮಾಡಿ. ದಯವಿಟ್ಟು ನಿಮ್ಮನ್ನು ಕಾಗೆ ಮುಟ್ಟಿದ್ದಾಗಿರ್ಬೋದು, ಇಲ್ಲ ನಿಮ್ಮ ಮನೆ ಹತ್ರ ಬಂದಿದ್ದಾಗಿರ್ಬೋದು. ಮನೆ ಹತ್ರ ಬಂದರೆ ರೆಗ್ಯುಲರೇ ಬರ್ತಾರೆ, ಓಕೆ. ದಿಢೀರ್ನೇ ಮನೆ ಒಳಗಡೆ ಬಂದರೆ ಆ ಮನೆ ಖಾಲಿ ಮಾಡಿ, ಅದು ನಿಮಗೆ ತುಂಬ ಒಳ್ಳೆಯದು. ಈ ಸರಿ ಏನಾದರೂ ನಿಮಗೆ ಕಾಗೆ ಟಚ್ ಮಾಡಿದ್ರೆ, ಕಾಗೆ ಬಂದು ನಮ್ಮ ಪಿತೃಋಣದ ಒಂದು ಅಧಿದೇವತೆ, ನಮ್ಮ ಪೂರ್ವಜನ್ಮರು. ಹಿಂದೆ ರೈತರು ಹೊಲದಲ್ಲಿ ಊಟ ಮಾಡ್ಬೇಕಾದ್ರೆ ಪ್ರಾಣಿಗೆಲ್ಲ, ಕಾಗೆಗೆಲ್ಲ, ಅಕ್ಕಿಗೆ, ಗುಬ್ಬಚ್ಚಿಗೆಲ್ಲ ಊಟ ಹಾಕ್ಬಿಟ್ಟು ಆಮೇಲೆ ಅವ್ರು ಊಟ ಮಾಡೋರು. ಆದರೆ ಈಗ ಹಾಗಲ್ಲ. 100% ಇವಾಗ ತಟ್ಟೆ ತೊಳೆದಿದ್ದೂ ಕೂಡ ಚೆಲ್ಲಲ್ಲ. ಮುಂಚೆ ತಟ್ಟೆ ಚೆಲ್ಲಿದ್ದು ಕೂಡ ನಾಯಿಗೆ ಚೆಲ್ಲರು, ತಟ್ಟೆ ತೊಳೆದು ಹಸು ಕಲ್ಗಚ್ಚಿಗಿಡೋರು. ಇಷ್ಟೊಂದು ಮನುಷ್ಯನ ಊಟವನ್ನು ನೀರನ್ನಾಗಲಿ ಕೈ ತೊಳೆದು ಅಷ್ಟು ಬಳಸ್ಕೊತಿದ್ರು. ಇವಾಗ ಏನೂ ಇಲ್ಲ, ಖಂಡಿತ ಕೂಡ ಎಲ್ಲ ಮೋರಿಗೆ ಹೋಗ್ತಾಯಿದೆ 100%. ಪಿತೃ ಋಣನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಇದೇನಾಗೈತಿ, ಇದೊಂದು ಬಿಗ್ನೆಸ್ ಆಗಿಬಿಟ್ಟಿದೆ ಮೇಡಮ್ ಅವರೇ, ಪಿತೃಋಣದ ಶಾಪ ದೋಷ ಅನ್ನೋದು. ಖಂಡಿತ ಕೂಡ ಆ ಥರ ಇಲ್ಲ. ಯಾಕಂದರೆ ನೀವು ಅವ್ರವ್ರ ಧರ್ಮದಲ್ಲಿರೋದನ್ನು ಇವಾಗ ಬೇರೆ ಧರ್ಮದವ್ರಿಗೆ ಅದನ್ನು ಬಿಗ್ನೆಸ್ಸಿಗೆ ಕನ್ವರ್ಟ್ ಮಾಡಿದ್ದಾರೆ. ಈ ರಾಂಗ್ ಕಾನ್ಸೆಪ್ಟ್. ಅದು ನನ್ನ ಒಪಿನಿಯನ್, ಈ ರಾಂಗ್ ಕಾನ್ಸೆಪ್ಟ್.
ನೀವು ಪಿತೃಋಣನ ಹೇಗಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಪಿತೃಋಣ ಕಳ್ಕೋಬೇಕು ಅಂದರು. ಯಾರು ಒಬ್ಬೊಬ್ಬರು ತಿಂಗಳ ಮಾಡೋರಿದ್ದಾರೆ. ಈ ಪಿತೃಪಕ್ಷದಲ್ಲಿ ಯಾರೋ ಮಾಡಲ್ಲ. ಒಬ್ಬೊಬ್ಬರು ಆಯುಧ ಪೂಜೆಯಲ್ಲಿ ಪಿತೃಪಕ್ಷ ಮಾಡೋರಿದ್ದಾರೆ. ಒಬ್ಬೊಬ್ಬರು ದೀಪಾವಳಿಲಿ ಮಾಡೋರಿದ್ದಾರೆ. ನಾನು ದೀಪಾವಳಿಲೂ ಕೂಡ ಊಟ ಮಾಡಿದ್ವಿ. ನಾವೆಲ್ಲ ಪಿತೃಪಕ್ಷನ ನಾವು ನಾನ್ ವೆಜ್ಜಿಂದ ಮಾಡ್ತೀವಿ. ನಾವು ಯಾಕಂದರೆ ನಾವು ತಿರುಪತಿಗೆ ಹೋದರೂ ಕೂಡ ನಾನು ನಾನ್ ವೆಜ್ ಮಾಡ್ಬೇಕು. ಯಾಕಂದ್ರೆ ನಾವು ದಾಸಗೌಡ್ರಾಗಿರೋದ್ರಿಂದ ನಮ್ಮಮ್ಮ ಮುಳ್ಗೌಡ್ರು, ನಮ್ಮಪ್ಪ ದಾಸಗೌಡ್ರು. ಮುಳ್ಗೌಡ್ರು ಏನು ಮಾಡ್ತಾರೆ ಅಂದರೆ ಮನೇಲಿ ವೆಜ್ ಅವರು ಸತ್ರು ಹುಟ್ಟರು ಬರ್ತಡೇ ಆದರೂ ವೆಜ್ ಮಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಸತ್ತಿ ದಿವಸನೂ ಕೋಳಿ ಸಾರು ಮಾಡ್ತಾರೆ ಬಂದವ್ರು ಊಟ ಮಾಡೋಕ್ಕೆ. ನಮ್ಮಲ್ಲಿ ಆ ಥರ ನಡ್ಕೊ ಬಂದವ್ರ ಪದ್ಧತಿ. ನಾವು ದಾಸಗೌಡ್ರು, ನಾವು ತಿರುಪತಿಗೆ ಹೋದರೆ ಮರಿ ಹೊಡಿಬೇಕು. ತಿರುಪತಿಗೆ ಎಡೆ ಹಾಕಬೇಕು ನಾನ್ ವೆಜ್. ಶ್ರಾವಣ ಶನಿವಾರ ನಾವು ತಿರುಪತಿಗೆ ನಾನ್ ವೆಜ್ ಊಟ ಕೊಡಬೇಕು. ಅದು ಹಿಂದಿಂದ ನಡೆಸ್ಕೊಂಬಂದಿದ್ದಾರೆ. ನಿಮ್ಮ ಪೂರ್ವಜರು ಏನು ಮಾಡ್ಕೊಂಬಂದಿರೋ ದಯವಿಟ್ಟು ಅದು ಮಾಡಿ. ಈಗ ಏನಾಗುತ್ತೆ ಗೊತ್ತಾ, ಎಲ್ಲ ಕನ್ವರ್ಟ್ ಮಾಡ್ತಾರೆ. ಅಂದರೆ ಮಾಡಲ್ ಟೆಂಪಲ್ ಪೂಜೆ ಮಾಡಲ್ ಇಲ್ಲಿ ಹೋಗ್ಬಿಟ್ರೆ ಆಗುತ್ತೆ, ಅಲ್ಲೋಗಿ ಪುಣ್ಯ ಸಿಗುತ್ತೆ ಅಂತ. ಖಂಡಿತ ಕೂಡ ನಿಮ್ಮ ಅಪ್ಪ ಅಮ್ಮದಿರಲ್ಲ ಆ ದೇವಸ್ಥಾನಕ್ಕೆ ಹೋಗಿರಕ್ಕೆ ನೀವು ಹೋಗಿ ಅಲ್ಲೋಗಿ ಪಿತೃದ ಋಣ ಕಳ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ದಯವಿಟ್ಟು ಯಾರೆಲ್ಲ ಪಿತೃ ಶಾಪಕ್ಕೆ ಹೊಣೆ ಹಾಕ್ತೀರ ಅಂತ ಹೇಳ್ತೀವಿ ಕಡೆ, ಮನೆ ಹೊರಗಡೆಯಿಂದ ನೀವು ಅನ್ನ ಹಾಕಿರೋ ಅದು ದೋಷ ಬರುತ್ತೆ. ನೀವು ಯಾರಿಗ ಫಂಕ್ಷನ್ ಮಾಡಬೇಕು ಅಂತ ಮನೆಗೆಲ್ಲ ದೊಡ್ಡ ಮರಿ ಕೆಡೋದು, ಒಳ್ಳೆ ಕೋಳಿ ಮಟ್ಟೆಲ್ಲ ಹೊರಗಡೆ ಬೇಯಿಸಿ ಹೊರಗಡೆ ಅನ್ನ ಹಾಕಿರೋದು ಅದು ಶಾಪ ಆಗುತ್ತೆ.